ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಲಿಸಿರೋದಕ್ಕೆ ಪ್ರಮುಖವಾದ ವ್ಯಕ್ತಿ ಸುಚೇಂದ್ರ ಪ್ರಸಾದ್ ಅವರು. ನಮ್ಮ ಟೀಮಿಂದ ಅವ್ರಿಗೊಂದು ಬಿಗ್ ಕ್ಲಾಪ್ಸ್ ಮುಖಾಂತರ ಈ ಬೈಕ್ನ ಅವರಿಗೆ ಹಸ್ತಾಂತರಿಸ್ತೀನಿ. ಅವರು ನಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ. ಸರ್ ನಮಸ್ಕಾರ. ಇದು ಹಿಂದಿನ ಸಾಲಿನ ಹುಡುಗರು ನಾವು ಆ ಗಮನ ಸಾಲನ್ನ ನೆನೆಸುವಂಥದ್ದು. ನಾನು ಎಷ್ಟು ಸಿನಿಮಾ ಕುರಿತಾದಂತಹ ಒಳಿತನ್ನು ಹೇಳಿದ್ರು ಅಂತಿಮವಾಗಿ ನಿರ್ದೇಶಕರು ಅದನ್ನು ಮುನ್ನಡೆಸ್ತಿರುವಂಥ ಈ ಎಲ್ಲ ತಂಡ ಇದೆಯಲ್ಲ ಅದನ್ನು ಒಪ್ಕೊಳ್ಳಲ್ಲ. ಕೇವಲ ರಂಜನೆಗಾಗಿ, ಕೇವಲ ವಿನೋದಕ್ಕಾಗಿ ಅಂತ ಅವ್ರು ಎಷ್ಟೇ ಹೇಳಿದ್ರು ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಈ ಚಿತ್ರದ ಮಾಧ್ಯಮ. ಇದನ್ನ ಮಾಧ್ಯಮವಾಗಿ ಹದಿಹರಿಯದ ಆ ವಯೋಮಾನದಲ್ಲಿರುವುದಂಥ ಅನೇಕ ತಹತಹ ತಾಕಲಾಟ, ತಲ್ಲಣ, ತವಕ ಎಲ್ಲವನ್ನ ಯಾವ ರೀತಿ ತೊಂದರೆ ಆಗಬಹುದು ಮುಂದೆ ಅವ್ರ ಪೋಷಕರಿಗೆ ಅವರು ವಹಿಸಬಹುದಂಥ ಪಾತ್ರವೇನು, ಅಥವಾ ಅವರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಲೋಪದೋಷಗಳೇನು, ಇವೆಲ್ಲವನ್ನ ಪ್ರಕರಣಗಳು ಅನೇಕ ಪ್ರಹಸನಗಳೊಟ್ಟಿಗೆ ಅದನ್ನು ಸಾಧ್ಯಂತ ರವಾನಿಸಕ್ಕೆ ಹೊರಟಿದ್ದಾರೆ. ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂಥ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಾವು ಸಹಪಾಠಿಗಳು, ಇದರ ನಿರ್ದೇಶಕರು, ರಾಜಶೇಖರರು ನಮ್ಮ ಸಹಪಾಠಿ. ಹಾಗಾಗಿ ಈ ಚಿತ್ರವನ್ನು ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ. ಮಿಕ್ಕವರೆಲ್ಲರೂ ಎಲ್ಲ ತಾರುಣ್ಯದಲ್ಲಿರುವಂಥ, ಅವರಲ್ಲಿ ಹುಟ್ಟಿದಿರುವಂಥ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ 2-3 ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ. ಮನೆಗೆ ಹೋಗಿದ್ದೀರೇನೋ? ಮನೆಗೆಲ್ಲ ಹೋಗಿದ್ದೀರಲ್ಲ. ಇವರು ಹೀಗೆ ಅವರನ್ನು ಲೇವಡಿ ಮಾಡೋದಕ್ಕೂ ಒಂದು ಕಾರಣವಿದೆ. ಅಂದರೆ ಇದು ಸುಲಭವಾಗಿ ತಯಾರಾದಂಥ ಯಾರೋ ಬರ್ಕೊಂಡಂಥ ಒಂದು ಕಥೆ, ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂಥ ಕೆಲವು ಸಾಲುಗಳು, ಕೆಲವು ಪ್ರಹಸನಗಳು, ಪ್ರಸಂಗಗಳು ಅದಾಗಿರಲಿಲ್ಲ. ಅಂದರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಅಥವಾ ಬದುಕಿನಲ್ಲಿ ಸಂವಾದಿಯಾಗಿ ಸಿಗಬಹುದಂಥ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ. ಆಶ್ಚರ್ಯವೇನಾಗುತ್ತೆ ಅಂತಂದರೆ ಹಾಗೊಂದು ಎಳೆಯನ್ನು ಇಟ್ಕೊಂಡು ವಿಸ್ತರಿಸ್ತಾ ಹೋಗುವಂಥ ಕಥೆಯನ್ನು ಈ ತಂಡ ಮಾಡಿಯೇ ಇಲ್ಲ. ನಿರ್ದೇಶಕರು ತಮ್ಮ ಬದುಕಾದ್ಯಂತ ಅಥವಾ ತಮ್ಮ ನೆಲುವಿಗೆ ಸಿಕ್ತಂಥ ಅನೇಕ ಸಂಗತಿಗಳನ್ನ ಕಥೆಯ ಎಳೆಯಾಗಿ ಇಟ್ಕೊಂಡು ಅದನ್ನು ವಿಸ್ತರಿಸೋ ಪ್ರಯತ್ನ ಮಾಡಿಲ್ಲ. ಪ್ರಹಸನಗಳು ಮತ್ತು ಪ್ರಸಂಗಗಳೇನಿವೆ ಅವರು ತುಂಬ ನೈಜ ಇವೆ. ಆ ಎಲ್ಲ ನೈಜಗಳಲ್ಲಿ ಹಲವು ಪ್ರಥಮಗಳೇನು ಅಂತ ಹೇಳಿದ್ರೆ, ಈ ಎಲ್ಲರೂ ತುಂಬ ಶಾಸ್ತ್ರೋಕ್ತವಾಗಿ ತರಬೇತಾದಂಥವರು. ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಮಾತಿದೆಯಲ್ಲ, ಆ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನು ಕಲಿತವರು. ಹಾಗೆಲ್ಲ ಕೆಲವು ತಿಂಗಳುಗಳು, ಕೆಲವು ವರ್ಷ ಅವರು ಅದನ್ನು ತಪದ ಹಾಗೆ ಆಚರಿಸಿದ್ದಾರೆ. ಆ ಥರದ ಆಚರಿಸಿದಂಥ ತಪದ ಫಲಶ್ರುತಿಯಾಗಿ ನಮಗೆ ಈ ಹಿಂದಿನ ಸಾಲಿನ ಹುಡುಗ ಈ ಕುರ್ಚಿಗಳು ಕಾಣ್ತಾ ಇವೆ. ಹಿಂದೆ ಸರಿಬೇಕು, ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ. ಅದು ಮುನ್ನೆಲೆಗೆ ಬರಬಹುದಂಥ ಅನೇಕ ಸಂದೇಶವನ್ನು ಸಾಲತ್ತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ. ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಅವರವರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ವೈನಿ, ನಮ್ಮ ಗೆಳೆಯರ ಶ್ರೀಮತಿ, ಅವರು ನಿರ್ಮಾತೃವಾಗಿದ್ದಾರೆ. ಅವರು ಹಾರಿಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ. ಇದು 5ನೇ ಚಿತ್ರ, ನಮ್ಮ ಈ ನಿರ್ದೇಶಕರ 5ನೇ ಚಿತ್ರ. ಈ ಹಿಂದೆ ತ್ರಿಕೋಣ ಆಗಿತ್ತು. ಅದಕ್ಕೂ ಮುಂಚೆ ಪೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತು ಅಮೃತವಾಣಿ ಈ ಎಲ್ಲ ಚಿತ್ರಗಳ ಅಧ್ವರ್ಯರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮ್ಗೆ ಕಾಣಸಿಗ್ತಾರೆ. ಜೋಶಿಯವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾಕೆಂತಂದರೆ ಅವರು ಮಾಡಿದಂಥ ಅವ್ರ ಕೈ ಚಳಕ ಇದೆಯಲ್ಲ, ಅದು ತುಂಬ ಜನರು ಮೆಚ್ಚಿಕೊಂಡಂಥದ್ದು. ಹಾಗಾಗಿ ಈ ಎಲ್ಲ ಗೆಳೆಯರ ದಂಡಿಟ್ಕೊಂಡು ಮಾಡಿದಂಥ ಈ ಚಿತ್ರ ಇದೆಯಲ್ಲ, ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ಬೋದಂಥದ್ದು. ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಅತ್ಯುತ್ತಮ, ನಾವೆಲ್ಲ ಯಾವಾಗಲೂ ಮಾಡಿದಂಥ ಚಿತ್ರಗಳನ್ನೆಲ್ಲ ಎಲ್ಲರೂ ಬಂದು ನೋಡಬೇಕು ಅಂತ. ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ನೇರವಾಗಿ ನೈಜ ಪ್ರಹಸನಗಳನ್ನೇ ಆಧಾರ ಬಿಟ್ಕೊಂಡು ಮಾಡೋದ್ರಿಂದ ಅವರಿಗೆ ಒಂದು ಗುರುತು ಹಚ್ಕೊಳ್ಳೋದಕ್ಕೆ ತಮ್ಮ ತಾವು ಆ ಪ್ರಸಂಗಗಳೊಟ್ಟಿಗೆ ಆ ಹರಿಯದವರಾಗಲಿ ಅಥವಾ ಹರಿಯ ದಾಟದಂಥವರಾಗಲಿ ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ, ಮನ ತಟ್ಟುತ್ತೆ ಅನ್ನೋದು ಈ ಕಥಾನಕದ, ಈ ಪ್ರಹಸನದ ನಿಜ ಉದ್ದೇಶ. ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು, ನಮ್ಮ ಈ ನೆನ್ನೆಟ್ಟಿ ನೋಡ್ಕೊಂಡ್ರೆಲ್ಲ ಅದರ ಆದಂಥದ್ದೆಲ್ಲವೂ ಅದು ಸಹ ತುಂಬ ಸುಂದರವಾಗಿ ಕಾಣಿಸಿದ್ದಾರೆ. ಮುಖಗಳು ಅಥವಾ ಪ್ರಹಸನಗಳು, ಈ ನಿರ್ದೇಶಕರು ಪ್ರಕರಣ ಪ್ರಹಸನಗಳನ್ನು ಚಂದವಾಗಿಸಿದ್ರೆ, ಮುಖಗಳು ಮತ್ತು ಆ ಎಲ್ಲ ಹಿನ್ನೆಲೆಯನ್ನು ತುಂಬ ಚಂದವಾಗಿಸಿದಂತಹ ಸಾಹಸ ನಮ್ಮ ಜೋಶಿಯವರು. ಒಬ್ಬರೇ ಒಂದೊಂದಿಷ್ಟು ಅವರವ್ರ ಮಾತುಗಳನ್ನ ಕೇಳಿಬಿಡೋಣ. ಆಮೇಲೆ ಮತ್ತೇನಾದ್ರು ತಮಗೆ ಏನಾದ್ರು ಪ್ರಶ್ನೆಗಳಿತ್ತು ಅಂದರೆ ಅಥವಾ ಅದೆಲ್ಲ ಏನಾದ್ರು ಕೂತುಳಿತ್ತು ಅಂದರೆ ಅದನ್ನು ಪರಸ್ಪರ ಮಾತನಾಡಿಕೊಳ್ಳೋಣ ಮಾತನ್ನು ಹೇಳ್ತಾ, ನನ್ನನ್ನು ಇದಕ್ಕಾಗಿ ಅಂತ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು 8 ತಿಂಗಳು ಸತತವಾಗಿ ಇವರೆಲ್ಲರೂ ಸುಮಾರು 800 ಮಂದಿ ನಾವು ಅವರಲ್ಲಿರುವ ಪ್ರತಿಭೆಯನ್ನು ನೇರ್ಪುಗೊಳಿಸೋಕೆ ನಾವು ಹಾಕಿದಂಥ ಸಮಯ.
ಒಂದು 800 ಮಂದಿ ಹುಡುಕಿ ಕೊನೆಗೊಂದು 30 ಮಂದಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ 30 ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದರೆ ಏನು, ಯಾಕೆ ಅಭಿನಯ ಮಾಡಬೇಕು, ನಾವು ಅಭಿವ್ಯಕ್ತಿ ಸಂವಹನ ಅಂದರೆ ಏನು, ಅಭಿವ್ಯಕ್ತಿ ಅಂದರೆ ಏನು, ವ್ಯಕ್ತಿ ಯಾವ ಅಭಿವ್ಯಕ್ತಿಯನ್ನು ಮಾಡೋದು ಸಾಧ್ಯವಾಗುತ್ತೆ, ಇಂಥ ಅನೇಕ ಪ್ರಶ್ನೆಗಳನ್ನು ಮೂಲಭೂತ ಪ್ರಶ್ನೆಗಳು ಇಟ್ಕೊಂಡು ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ. ಕೆಲವರು ಮಧ್ಯದಲ್ಲಿ ಬಂದು ಸೇರ್ಕೊಂಡಿರುತ್ತದೆ. ಆದರೆ ಆರಂಭದಿಂದಲೂ ಇರುವಂಥ ಈ ಎಲ್ಲ ದಾಂಡಿಗರೇನಿದ್ದಾರಲ್ಲ, ಘಟಾಂತರಿಗಳು, ಇವರು ನೋಡಿ ಪಟಿಂಗರು ಮುಖದಿಂದಲೇ ಎಷ್ಟೋ ಪಟಿಂಗರ ಥರ ಕಾಣಿಸ್ತಾ ಇರೋರು. ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತಾಗಿದ್ದರಿಂದಲೇ ಬಂತು ಅನ್ನೋದು ವಿಶೇಷ. ಇದರಲ್ಲಿ ನಾವು ಒಬ್ಬರೇ ಮಾತಾಡ್ತಾ ಹೋಗೋಣ. ನೀನು ಸ್ವಲ್ಪ ಏನೋ ಹೇಳಬಲ್ಲಿಯ ಅನುಭವ? ಸರ್, ಎಲ್ರಿಗೂ ನಮಸ್ಕಾರ. ತುಂಬ ಕೆಲಸ ಜಾಸ್ತಿ, ತುಂಬ ಟೆನ್ಷನ್ನು, ತುಂಬ ಪ್ರೆಷರು, ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ. ಇದೆಲ್ಲ ನನಗಲ್ಲ, ನಮ್ಮ ಹುಡುಗರಿಗೆ. ರಾತ್ರಿ 2 ಗಂಟೆ ಆದರೂ ಮನೆಯಿಂದ ಈಚೆ ಹೋಗಲ್ಲ. ಹೋದ್ರೆ ಚೆನ್ನಾಗುತ್ತೆ, ತಲೆ ಕೆಡ್ಸ್ಕೊಬೇಡ್ರಿ ಅಂತ ಬಿಡ್ತಿಲ್ಲ. ಅವ್ರ ಒಳಗಡೆ ಅವ್ರ ಮುಖದಲ್ಲಿ, ಅವ್ರ ಮುಖಭಾವದಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬ ಪ್ರೆಷರ್ ಇಟ್ಕೊಂಡಿದ್ದಾರೆ. ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೈಲರ್ಸ್ನ ನನಗೆ ಬಿಟ್ಟಿಲ್ಲ, ಅವರೇ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬ ಡೈರೆಕ್ಟರ್ ಕೆಲಸ ಟ್ರೇಲರ್ ಕಟ್ ಮಾಡೋದು, ಟೀಸರ್ ಕಟ್ ಮಾಡೋದು. ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ತೊಡ್ಕೊಂಡಿದ್ದಾರೆ ಅಂದರೆ ನಾನು ಏನು ಮಾಡಿದ್ರು ಅವ್ರಿಗೆ ಭಯ. ಅಯ್ಯೋ ಏನೋ ಒಂಚೂರು ಎಡವಟ್ ಮಾಡ್ಬಿಡ್ತಾರೇನೋ, ಚೆನ್ನಾಗಿರಲ್ವೇನೋ ಅಂತ. ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡಿಸೋದಲ್ಲ, ಮೊದಲನೇ ಜವಾಬ್ದಾರಿ ಅಂದರೆ ನಮ್ಮ ಹುಡುಗರಿಗೆ ಸಮಾಧಾನ ಮಾಡೋಂಥದ್ದು. ಹಾಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳತ್ವ ಕೊಟ್ಟು ಅವ್ರ ಹಿಂದೆ ಬೆಂಬಲವಾಗಿ ನಾನು ನಿಂತಿದ್ದೀನಿ. ಅವ್ರಿಗೆ ಎಲ್ಲ ಕೆಲಸ ಗೊತ್ತು. ಒಬ್ಬೊಬ್ಬರು ಒಂದು ಸಿನಿಮಾ ಡೈರೆಕ್ಟ್ ಮಾಡೋಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ. ಈಗ ಮೊದಲನೇದಾಗಿ ನಮ್ಮ ಜೊತೆ ಸುಚೇಂದ್ರಣ್ಣ ಇದ್ದಾರೆ. ಈ ಪ್ರೆಸ್ ಮೀಟ್ನ ನೇತೃತ್ವ ಇವರೇ ವಹಿಸ್ಕೊಂಡಿರೋದು. ಇವ್ರ ಬಗ್ಗೆ ಒಂದು 4 ಮಾತು ನಾನು ಖಂಡಿತವಾಗ್ಲೂ ಆಡಲೇಬೇಕು. ಯಾಕೆಂದರೆ ನನಗೆ 3 ಪ್ರೆಸ್ ಮೀಟಲ್ಲಿ ಇವರು ಬರೋಕ್ಕಾಗಲಿಲ್ಲ. ಇವತ್ತು ಬಂದಿರೋದು ನಮ್ಮೆಲ್ಲರ ಸುದಿನ. ಮತ್ತು ಈ ಸಿನಿಮಾ ಆಗಬೇಕಾದ್ರೆ ಮೂಲಕರ್ತರು ಇವರೇ. ನಾನು ಈ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಈ ಸಿನಿಮಾಗೆ ನಟರನ್ನ ಹುಡ್ಕೋದು ನನ್ನ ಕೈಲಿ ಅಸಾಧ್ಯ ಅಂದ್ಕೊಂಡು ಇವ್ರ ಹತ್ರ ನನ್ನ ಆಸೆನ ತೊಡ್ಕೊಂಡಾಗ ಅವರು ಖಂಡಿತ ನಾನು ನಿನ್ನ ಬೆನ್ನಿಂದ ಇದ್ದೀನಿ, ನೀನು ಮಾಡು, ನಿನ್ನ ಕೈಲಿ ಸಿನಿಮಾ ಮಾಡೋಕ್ಕಾಗುತ್ತೆ, ನಿನ್ಗೆ ಎಂಥ ಹುಡುಗರು ಬೇಕೋ ಅಂಥ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು, ಅದು ನೆಕ್ಸ್ಟ್ ಕತೆ, ಅವ್ರ ಕಥೆನೂ ಶುರುವಾಗುತ್ತೆ ಇನ್ಮೇಲೆ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಬಹಳ ವಿಭಿನ್ನವಾದದ್ದು. ಅದು ಜೀವನದಲ್ಲಿ ಪ್ರಾಬಬಲಿ ನನ್ನ ಪಾತ್ರ ಇರ್ಬೋದು. ಅದನ್ನ ಇವ್ರ ಕೈಯಲ್ಲಿ ಮಾಡಿಸೋದು ಬಹಳ ಸಾಹಸದ ಕೆಲಸ. ಇದನ್ನ ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಇತ್ತು. ಬಟ್ ಆಗತ್ತೋ ಇಲ್ವೋ ಅನ್ನೋ ಭಯ ಕೂಡ ಇತ್ತು. ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ರೋಲ್ ಬರೆದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನೀವು ಹಿಂಗೆ ಮಾಡಬೇಕು ಅಂತ ಕೇಳ್ಕೊಂಡು, ಅವ್ರು ಫಸ್ಟ್ ಹೇಳಿದೆ ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂತ. ಜೀನ್ಸ್ ಪ್ಯಾಂಟ್ ಹಾಕೊಂಡು, ಯಾವಾಗಲೂ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು, ಕೈಯಲ್ಲಿ ಒಂದು ಸಿಗರೆಟ್ ಇಟ್ಕೊಂಡು ಈ ಥರ ಮಾಡಬೇಕು. ಆಮೇಲೆ ಡೈ ಹಾಕ್ಕೊಂಡು, ಅಣ್ಣ ನನಗೆ ಕಂಟಿನ್ಯೂಟಿ ಅದು ಇದು ಅಂದರು. ನೀವೇನಾದರೂ ಹೇಳಿ, ನೀವೇ ಸೊಲ್ಯೂಷನ್ ಕೊಡಿ, ಬಟ್ ಹಿಂಗೆ ಮಾಡಬೇಕು. ಆಮೇಲೆ ಸುಚೇಂದ್ರಣ್ಣ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಬೇರೆ ಡೈರೆಕ್ಟರ್ಗಳು ಗೊತ್ತು. ಅವ್ರನ್ನ ಕೂಡಿಸ್ಕೊಂಡು ನೀವು ಹಿಂಗೆ ಮಾಡಬೇಕು ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ನಾನು ಅವ್ರ ಜೊತೆ ಶೂಟಿಂಗ್ ಹೋದಾಗೆಲ್ಲ ನೋಡಿದ್ದೀನಿ. ಅಣ್ಣ ಏನೇನೋ ಹೇಳ್ತೀರಣ್ಣ, ಹೆಂಗಣ್ಣ ಮಾಡೋಕ್ಕಾಗುತ್ತೆ, ನಾನು ಹಿಂಗೆ ಮಾಡೋದು ಅಂತ. ಅದಕ್ಕೆ ಇವ್ರನ್ನ 2 days ರಿಹರ್ಸಲ್ ಕಳಿಸಿ, ಯಾಕೆಂದ್ರೆ ಆಮೇಲೆ ಅಲ್ಲೋದ್ಮೇಲೆ ನಮ್ಮ ಥರ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ 2 days ರಿಹರ್ಸಲ್ ಕರೆಸಿ ನಮ್ಮ ಆಫೀಸಲ್ಲೇ, ಅಣ್ಣ ನನಗೆ ರಿಹರ್ಸಲ್ ತಗೋತೀರಾ ಅಂತ ಅವ್ರ ಹತ್ರ ಬೈಸ್ಕೊಂಡು ಅಂದರೆ ಪ್ರೀತಿಯಿಂದ, ಇಲ್ಲ ನಾನು ನನ್ನ ಸ್ಕ್ರಿಪ್ಟ್ನ ಕನ್ಫರ್ಮ್ ಮಾಡ್ಕೋಬೇಕು, ಹಿಂಗೆ ಬರ್ತಾ ಅಂತೇಳಿ ಮಾಡಿಸಿ ಅವ್ರಿಗೆಲ್ಲ ಒಪ್ಪಿಸಿ ಈ ಸಿನಿಮಾ ಮಾಡಿದ್ದೀವಿ. ನಿಜವಾಗ್ಲೂ ನನಗೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ, ಅದರಲ್ಲೇನು ಅನುಮಾನನೇ ಇಲ್ಲ. ಬಟ್ ಎಲ್ಲ ಒಂದು 60-70 ಜನ ಆರ್ಟಿಸ್ಟ್ಗಳಲ್ಲಿ ಸುಚೇಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲರನ್ನೂ ಓವರ್ಟೇಕ್ ಮಾಡಕ್ಕೆ ಬಿಡ್ತಾರೆ. ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ, ಮತ್ತು ಅವರ ಆಕ್ಟಿಂಗ್ ಕೂಡ ಹಂಗೆ ಇದೆ. ಅವರು ಡ್ಯಾನ್ಸ್ ಮಾಡ್ತಾರೆ, ನೀವು ನೋಡಬೇಕು. ನೆಕ್ಸ್ಟು ಬೇರೆ ಸಿನಿಮಾ ಕೊರಿಯೋಗ್ರಾಫರ್ನ ಇವರೇ ಕರ್ಕೊಂಡು ಹೋಗ್ಬೋದು, ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ರು ಸಿನಿಮಾದಲ್ಲಿ. ಆಮೇಲೆ ಆ ಡ್ಯಾನ್ಸ್ ಆಡೋರು ಕೂಡ ಆ ದಿನ ಶೂಟಿಂಗ್ನಲ್ಲಿ ಒಂದು 150 ಜನ 200 ಜನ ಇದ್ರು.
ಜೋಶಿ ಅವರ ಶಿಷ್ಯಂದಿರು ಒಂದು 50 ಜನ, ಲೈಟ್ ಮೆನ್ಸು ಅವರು ಇವರೆಲ್ಲ. ಸುಚಿ ಅಣ್ಣ ಡ್ಯಾನ್ಸ್ ಮಾಡೋದು ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳಿದಷ್ಟೇ ಎಲ್ಲರೂ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ಬಿಡೋರು. ಆ ಕಡೆ ಲೈಟ್ ಬೈ ಡ್ಯಾನ್ಸು, ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನ್ ಡ್ಯಾನ್ಸು, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ಅಷ್ಟು ಮಜವಾಗಿತ್ತು. ಸುಚಿ ಅಣ್ಣ ಒಬ್ಬರೇ ಫ್ರೆಂಡ್ ಬೆಂಚು, ನಾವು ಅವರು ಹೈಸ್ಕೂಲ್ ಫ್ರೆಂಡ್ಸು. ಅವನು ಮೊದಲನೇ ಬೆಂಚಲ್ಲಿ ಕೂತ್ಕೊತಾ ಇದ್ದ, ಇವು ನಾವು ಕಿಂಡರ್ ಮಾಡ್ತಾ ಇದ್ವಿ. ಈಗ ಪಾಪ ಅಣ್ಣವ್ರು ಬೇರೆ ಲೆವೆಲ್ ಬೆಳೆದಿದ್ದಾರೆ. ಹಂಗಂತೇನಿಲ್ಲ ಸರ್, ಬ್ಯಾಕ್ ಬೆಂಚರ್ಸು ಫ್ರಂಟ್ ಬೆಂಚರು ಎಲ್ಲ ಸಾಧಕರೇ. ಸಾಮಾನ್ಯವಾಗಿ ನಿಮ್ಮ ಥರನೇ ನಾವು ತರಲೆಗಳು ಅನ್ಕೊಂಡಿರ್ತೀವಿ, ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಅದೇ ತರಲೆಗಳಲ್ಲ ಅವರು. ಅನ್ಕೊಂಡಿರ್ತೀವಿ. ಬಟ್ ನಮ್ಮ ಸಿನಿಮಾದಲ್ಲಿ ಹುಡುಗರು ಯಾವುದೋ ಒಂದು ಕಾರಣಕ್ಕೆ ಬ್ಯಾಕ್ ಬೆಂಚ್ ಹೋಗ್ಬೇಕಾಗುತ್ತೆ. ಬಟ್ ಅವ್ರು ಹೋದ್ಮೇಲೆ ಸಿಕ್ಕಾಪಟ್ಟೆ ತರಲೆಗಳಾಗ್ಬಿಡ್ತಾರೆ. ಆ ತರಲೆ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇರುತ್ತೆ. ಬಟ್ ತರಲೆಗಳು ಏನಾದ್ರು ಅನ್ನೋದು, ತರಲೆಗಳು ಏನೇನು ಮಾಡ್ತಾರೆ ಅನ್ನೋದು ಕೊನೆಗೆ ಕನ್ಕ್ಲೂಷನ್ ಸಿನಿಮಾದಲ್ಲಿ ಒಂದು ಜೀವಾಳ, ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ. ಅದೇನು ಫೀಲ್ ಗುಡ್ ಅಂತಾರಲ್ಲ, ಅದಿದೆ ಈ ಸಿನಿಮಾದಲ್ಲಿ. ಇಷ್ಟೆಲ್ಲ ಇದಕ್ಕೂ ಮೂಲ ಕಾರಣರಾಗಿ ಸುಚೀಂದ್ರ ಅವರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹುಡುಗರು ಮಕ್ಕಳು ಎಲ್ಲ ಇವರು ಕಾಣಿಕೆನೆ. ಇವರು ತಯಾರಿ ಕೊಟ್ಟು 607 ಜನದಲ್ಲಿ ಇವರು 30 ಜನ ಸೆಲೆಕ್ಟ್ ಮಾಡಿ 30 ಜನಕ್ಕೆ 30 ದಿನ ಟ್ರೈನಿಂಗ್ ಕೊಟ್ಟು ನನ್ನ ಹತ್ರ ಕಳಿಸಿದವರು. ಹಾಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತರೆಗೂ ಯಾವುದೇ ಟೆನ್ಷನ್, ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಕೆಲಸ ಮಾಡ್ತಿದೆ. 19ಕ್ಕೆ ರಿಲೀಸ್ ಮಾಡ್ತೀವಿ. ಎಲ್ಲರೂ ಸಂತೋಷವಾಗಿ ನಗನಗ್ತಾ ಈ ಸಿನಿಮಾ ನೋಡೋಣ. ಸರ್, ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಒಂದು ಈ ದಿನಗಳಲ್ಲಿ ನಡೀತಾರೋ ಥಿಯೇಟ್ರಲ್ಲಿ ಜನ ಇಲ್ಲ, ಮಾಲ್ಗಳಿಗೆ ಜನ ಬರ್ತಿಲ್ಲ, ಇದೆಲ್ಲ ಕೇಳಿ ನಮಗೆ ಸಿನಿಮಾ ರಂಗದಲ್ಲಿ ಇರೋ ಹಿರಿಯ ಡಿಸ್ಟ್ರಿಬ್ಯೂಟರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ. ಪ್ರಾರಂಭದಲ್ಲಿ ನಿಮ್ಮದು ಎಷ್ಟು ಸ್ಕ್ರೀನ್ಗಳಿದೆ, ಎಷ್ಟು ಥಿಯೇಟ್ರ್ ಇದೆ ಅದು ಮುಖ್ಯ ಅಲ್ಲ. 2ನೇ ವಾರಕ್ಕೆ ನೀವು ಎಷ್ಟು ಥಿಯೇಟ್ರಿಗೆ ಹೋಗ್ತೀರಾ, ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗುತ್ತೆ ಅದು ಮುಖ್ಯ. ನಿಮಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿರಿ. ಚೆನ್ನಾಗಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಜನ ಬರ್ತಾರೆ. ನೀವೆಲ್ಲ ಇದ್ದೀರಾ, ನಿಮಗೆಲ್ಲ ಚೆನ್ನಾಗಿದೆ ಅನ್ಸಿದ್ರೆ ನೀವಂತೂ ಬಿಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚಾಕ್ಬಿಡ್ತೀರಾ. ವ್ಯಾಪಾರ ಸರ್, ವ್ಯಾಪಾರ ಏನಿಲ್ಲ ಸರ್, ಸಿನಿಮಾ ಇದು ವ್ಯಾಪಾರದ. ಇಲ್ಲಿ ಸಿನಿಮಾ ಎರಡಾಗಿದೆ. ಒಂದು ವ್ಯಾಪಾರದ ಸಿನಿಮಾ, ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನು, ತಮಿಳ್ನಾಡಿಂದ ಒಬ್ಬ ಆರ್ಟಿಸ್ಟು, ತೆಲುಗುವಿಂದ ಒಬ್ಬ ಆರ್ಟಿಸ್ಟು, ದೊಡ್ಡ ಡೈರೆಕ್ಟ್ರು, ದೊಡ್ಡ ಆರ್ಟಿಸ್ಟ್ಗಳು, ಇದೆಲ್ಲ ಹಾಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು. ಒಂದು ವ್ಯಾಪಾರ. ಇನ್ನೊಂದು ನಮ್ಮಂಥವ್ರು ಮಾಡೋದು ಸಿನಿಮಾಗೆ ತಾಕತ್ತಿಲ್ಲ, ಇಲ್ಲ ವ್ಯಾಪಾರಕ್ಕೆ ತಾಕತ್ತಿಲ್ಲ. ಆ್ಯಕ್ಚುಲಿ ನಾನು ವ್ಯಾಪಾರಿ, ಮೋರ್ ದೆನ್ ಡೈರೆಕ್ಟರ್, ನಾನು ವ್ಯಾಪಾರಿ. ಆದರೆ ನಾನು ಸಿನಿಮಾ ಮಾಡಕ್ಕೆ ಬಂದಿದ್ದೀನಿ, ಇಲ್ಲಿ ಸಿನಿಮಾನೇ ಮಾಡಿದ್ದೀನಿ. ಇಲ್ಲ ಅದಕ್ಕೆಲ್ಲ ನಾನೇನು ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ನನಗೆ ಆಡಿಯೋ ರೇಟು ಒಳ್ಳೆ ರೇಟಿಗೆ ಸೇಲ್ ಆಯಿತು. ನಾನು ಹಿಂದೆ 4-5 ಸಿನಿಮಾಗಳು ಮಾಡಿದ್ದೆ. ದಿಗಂತ್ ನಾಕೊಂಡು ಬರ್ಲಿ ಮಾಡಿದ್ದೆ. ಈ ಒಂದು ತ್ರಿಕೋನದಲ್ಲೂ ಎಲ್ಲ ದೊಡ್ಡ ಹಿರಿಯ ನಟರು ಇದ್ದರು. ಬಟ್ ಅದು ಯಾವುದೂ ನನಗೆ ಸಿಗದಿರೋಷ್ಟು ಆಡಿಯೋ ರೇಟು ಈ ಸಿನಿಮಾಗೆ ಸಿಕ್ಕಿದೆ. ಅದೇ ನನಗೆ ಒಂಥರ ಹುಮ್ಮಸ್ಸು. ನಾವು ಹೆಚ್ಚು ಕಮ್ಮಿ ಆಡಿಯೋಗೆ ಎಷ್ಟು ಖರ್ಚು ಮಾಡಿದ್ವಿ, ಅದ್ರ 90% ನಮಗೆ ಆಡಿಯೋ ರೇಟ್ ಸಿಕ್ತು. ಆ ಭರವಸೆ ನಮಗೆ ಮುಂದೆ ಸಿನಿಮಾನ ಸಿಗುತ್ತೆ ಅನ್ನೋ ಭರವಸೆ ಇದೆ. ಅತಿ ಮುಖ್ಯವಾಗಿ ಸಿನಿಮಾ ನನಗೆ ಗೆಲ್ಲಬೇಕು. ಯಾಕಂದರೆ ಇವಾಗ ಇನ್ನೂ ಒಂದು ತಮಾಷೆಯಾಗಿ ನೀವು ತಗೊಳ್ಳೋದಾದರೆ ಒಂದು ಮಾತು ಹೇಳ್ತೀನಿ. ಈ ಸಿನಿಮಾನ 3 ವರ್ಷ ನಾನು ಈ ಹುಡುಗರ ಜೊತೆ ಕಳೆದಿದ್ದೀನಿ. ಎಲ್ಲ 24-25 ಆರೇದ ಹುಡುಗರ ಜೊತೆ. ಈ ಸಿನಿಮಾ ಗೆಲ್ಲಬೇಕು, ಇವರು ನಮ್ಮ ಹುಡುಗರು ಗೆಲ್ಲಬೇಕು. ಈ ಸಿನಿಮಾ ನನಗೇನು ಸಿಕ್ಕಿದೆ ಅಂದರೆ ಜೀವನದಲ್ಲಿ 2ನೇ ಬಾರಿ ಯೌವನ ಸಿಕ್ಕಿದೆ. 3 ವರ್ಷ ಇವ್ರ ಜೊತೆ ಬೆಳಗ್ಗೆಯಿಂದ ರಾತ್ರಿ ಟ್ರಿಪ್ ಹೋಗ್ಲಿ, ಇಲ್ಲೆಲ್ಲಿ ಹೋಗ್ಲಿ, ಮತ್ತೋಗ್ಲಿ, ಎಲ್ಲೋಗ್ಲಿ ಇವರೇ. ನಾನು ಹೆಂಡತಿ ಹೊತ್ತು ನಾನು ಎಲ್ಲಾದ್ರೂ ಹೋಗ್ತೀನಿ ಅಂದರೆ ಬೇರೆ ನನ್ನ ವಯಸ್ಸವ್ರ ಜೊತೆ ಹೋಗ್ತೀನಿ ಅಂದರೆ ಖುಷಿ, ಹೋಗ್ರಿ ಅಂತ ಇದ್ದು. ಯಾರ ಜೊತೆ? ಹುಡುಗರ ಜೊತೆ ಅಂದಿಟ್ಕೇ ಅವಳಿಗೆ ಕೋಪ ಬಂದ್ಬಿಡ್ತಾ ಇತ್ತು.
ಅಷ್ಟು 3 ವರ್ಷ ಇವ್ರ ಜೊತೆ ಸುದೀರ್ಘವಾಗಿ ಕಳೆದಿದ್ದೀನಿ. ಒಂದು ಯೌವನ ಅನ್ನೋದನ್ನ ಜೀವನದಲ್ಲಿ ನಾನು 2ನೇ ಬಾರಿ ನೋಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಮೈ ಬಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಇದು ಎಲ್ರಿಗೂ ಸಿಗಲ್ಲ. ಈಗ ಸಾಮಾನ್ಯವಾಗಿ ಇದು ಎಲ್ರಿಗೂ ಸಿಗದೇ ಇರೋಂಥದ್ದು 2ನೇ ಹೆಂಡತಿ ಸಿಗ್ತಾಳೆ, 3ನೇ ಹೆಂಡತಿ ಸಿಗ್ತಾಳೆ, 2ನೇ ಬಾರಿ ಯೌವನ ಬರಲ್ಲ. ಅದು ಸರ್ ಹೆಂಗೆ ಪ್ಲಾನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ವಯಸ್ಕರು ಇವರು, ನಾವು ಸ್ನೇಹಿತರು ಇದ್ದವರು, ನಾವು ಹೆಂಗೆ ಪ್ಲಾನ್ ಮಾಡಕ್ಕಾಗುತ್ತೆ? ಅದು ಅವರಿಂದ ನಮಗೆ ಬಂತು. ಇದೊಂದು ದೊಡ್ಡ ವಿಷಯ. ಅದು ಹಂಗಾಗಿ ನನಗೆ ಸಂಭಾವನೆ ಸಿಕ್ಬಿಟ್ಟಿದೆ ಹುಡುಗರಿಂದ, ಸಂಭಾವನೆ ಸಿಕ್ಬಿಟ್ಟಿದೆ. ಇನ್ನೇನಿದೆ ನನ್ನಿಂದ ಅವ್ರಿಗೆ ಒಂದು ಗೆಲುವು ಸಿಗ್ಬೇಕು. ಅದು ಸಿಕ್ಕುತ್ತೆ. ನೀವೆಲ್ಲ ಶ್ರಮ ಪಟ್ಟಿದ್ದೀರಾ, ಶ್ರದ್ಧೆ ಇದೆ, ಕಷ್ಟಪಟ್ಟಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಇನ್ನೊಂದು ಗರ್ಲ್ ಫ್ರೆಂಡ್ ಬಿಟ್ಟಿದ್ದೀರಾ, ಮನೆ ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟು ನನ್ನ ಜೊತೆ ಇದ್ದೀರಾ. ಸಿಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಣ್ಣವ್ರು ಒಂದೆರಡು ಮಾತಾಡ್ತಾರೆ, ಆಮೇಲೆ ಹುಡುಗರಿಬ್ಬರೇ ಒಂದೆರಡು ಮಾತಾಡ್ತಾರೆ. ನನ್ನ ಮಾತು ಮುಗ್ದಿದೆ. ನಾನು ಮಾಡ್ಬೋದನ್ನೆಲ್ಲ ತೆರೆ ಮೇಲೆ ಮಾಡಿದ್ದೀನಿ, ಆಡ್ಬೋದನ್ನ ಇಲ್ಲ ಆಡಿದ್ದೀನಿ. ತೆರೆ ಮೇಲೆ ನೋಡಿ ಆನಂದಿಸಿ. ಎಲ್ಲ ಇಲ್ಲಿ ಮುಗಿಸ್ಬಿಡ್ಬೇಕು ಅಂತ ಗೊತ್ತಿಲ್ಲ. ನೋಡಿದ್ರೆ ಇವರು ಅವ್ರು ಹೇಳಿದ್ದಾರೆ, ಇದು ಯಾವುದು ನಂದಲ್ಲ, ಅದು ಸ್ವಂತದ್ದು. ನನಗೆ ಹಾಗನ್ಸಿದ್ದೆ. ಜೀವನ ಪ್ರೀತಿ, ಜೀವನ್ಮುಖಿ ಒಂದು. ಎರಡನೇದು, ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು, ಹೊಸ ಆಲೋಚನೆ ಬರಬೇಕು, ಮತ್ತು ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಒಂದು ಉದ್ಯಮ ಸ್ವಲ್ಪ ಉತ್ತುಂಗಕ್ಕೆ ಇರಬೇಕು, ಉತ್ಕರ್ಷ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸರಕು. ಅದು ಸ್ರೋತ ಯಾವುದನ್ನು ಭಾಳ ಮುಖ್ಯವಾಗಿಬಿಡುತ್ತೆ. ಆ ಸ್ರೋತ ಈ ಎಲ್ಲ ಎಳೆಯರು, ಈ ಎಲ್ಲ ತಾರುಣ್ಯದಲ್ಲಿರುವಂಥವ್ರು, ಅವರು ಇದಕ್ಕೆ ಬಂದು ಬಹಳ ಒಳ್ಳೆಯ ನ್ಯಾಯ ಒದಗಿಸಿದ್ದಾರೆ ಅನ್ನೋದೇ ನನ್ನ ಅಂಬೋಣ. ಯಾಕೆಂದರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರ್ಬೇಕಾದಾಗ ಎಲ್ಲರೂ ಕೆಲವು ಸಿದ್ಧ ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ. ಆದರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನು ನಾನು ಬರೆದಿದ್ದೇನೆ, ಇದನ್ನೇ ಹೇಳಬೇಕು ಅಂತ ಒತ್ತಾಯ ಮಾಡಲಿಲ್ಲ ನಿರ್ದೇಶಕರು. ಆ ಎಲ್ಲ ಪ್ರಸಂಗಗಳನ್ನು ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಇದು ಪೃಥಕ್ಕರಣಗೊಂಡಿದೆ, ಇದು ಚೆನ್ನಾಗಿದೆ ಅಂತ ಕೊನೆಗೆ ಅಂತಿಮಗೊಂಡು ಹಾಗಾಗಿರುತ್ತದೆ. ಅದಕ್ಕೆ ವಿಶೇಷ ಏನು ಅಂತಂದರೆ, ಈ ಇಡೀ ತಂಡ ಏನಿದೆ, ಸಾಮಾನ್ಯವಾಗಿ ನಾವು ಬಳಸೋ ಸಿದ್ಧ ಸೂತ್ರಗಳಲ್ಲಿ ಏನು ಮಾಡ್ತೀವಿ, ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ, ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ತಂಡ ಇರುತ್ತೆ, ಚಿತ್ರೀಕರಣದ ನಂತರದ ಭಾಗ ಇದೆಯಲ್ಲ ಅದಕ್ಕೊಂದು ತಂಡ ಅಂತಿರುತ್ತೆ. ಈ ಹುಡುಗರು ಆ 3 ಭಾಗಗಳನ್ನು ನಿಭಾಯಿಸದೇ ಇದು ಹೊಸತನ ಒಂದು ದಕ್ಕಿದೆ ಅಂತ. ಅದು ಬಹಳ ಮುಖ್ಯ ಅನ್ಸುತ್ತೆ. ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ, ಆದಿ ಮಧ್ಯ ಅಂತ ಹೇಳಿವೆಲ್ಲ, ಅವೆಲ್ಲದರ ನಡುವೆ ಅವ್ರು ಇದ್ದಿದ್ದರಿಂದ ಅವರಿಗೆ ಅದು ಕರತಲಾಮರಕವಾಗಿದೆ ಮತ್ತು ಹಸ್ತಗತವಾಗಿದೆ. ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ. ನೇಪಥ್ಯದವರಿಗೆ ಬಂದು ನಟನೆ ಮಾಡಿ ಯಾವ್ದ್ರ ಮುಂದೆ ಅಂತ ಹೇಳಿದ್ರೆ ಅದು ಗೊತ್ತಾಗಲ್ಲ. ಇವ್ರು ಎಲ್ಲರೂ ಮಾಡಬಲ್ಲರು ಅನ್ನೋದು, ಅಂದರೆ ಒಂದು ತಂಡ ದಕ್ಕದು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ. ಅದು ಎಲ್ಲವನ್ನೂ ಬಲ್ಲ, ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ, ಎಲ್ಲ ವಿಭಾಗಗಳನ್ನು ಅರಿತಂಥ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಅನ್ನೋದು ವಿಶೇಷ. ಮತ್ತು ಪ್ರತಿಫಲಕ್ಕೆ, ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲ. ಹರಿಯ ಮನೋಸ್ಥಿತಿ ಇದು. ನಾವು ಅಂದುಕೊಂಡ ರೀತಿಯಲ್ಲಿ ದೃಷ್ಟಿ ಇದ್ದ ಹಾಗೆ ಸೃಷ್ಟಿ. ನಾವು ಮೊದಲೇ ನಾವು ಅಂದ್ಕೊಳ್ಳಿಲ್ಲ ನಮಗೆ ಹರಿಯ ಜಾರಿದೆ ಅಂತ, ಹಾಗಾಗಿ ದಕ್ಕೋಗ ಪ್ರಶ್ನೆ ಇರಲಿಲ್ಲ. ನಿತ್ಯಯವನ ನಾವು ಚಿರಯವನ, ಅದು ಮನಸ್ಥಿತಿ, ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರೆಯ ಹೇಗಿದೆ. ಈ ನನ್ನ ಗೆಳೆಯರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಕಾಲದಿಂದ, ನನ್ನ ಬಲ್ಲೆ ನಾನು. ಮತ್ತೆ ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ, ಅದು ಮುಖ್ಯ ಅನ್ನೋದು ನನ್ನ ಬಲ್ಲಿನಾದ್ರಿಂದ ಈ ಗೆಳೆತನ, ನನ್ನ ಶಾಲಾ ದಿನಗಳ ಗೆಳೆತನವನ್ನು ಬಿಟ್ಕೊಡಬಾರದು ಅನ್ನೋ ಕಾರಣಕ್ಕಾಗಿದ್ರೆ, ಬೆಲೆಯನ್ನು ಅರಿತೆ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಮುಂದೆ ಮಾಡ್ತಿದ್ದು. ಅವರೊಬ್ಬ ಹೇಳ್ತಾರೆ, ನಾನು ಅದಕ್ಕಾಗಿ ಋಣಿ ಇದ್ದೇನೆ, ಅದಕ್ಕಾಗಿ ಧನ್ಯವಾದ ಹೇಳ್ತಾನೆ. ನಾನು ಧನ್ಯವಾದವನ್ನು ಅರ್ಪಿಸಬೇಕು ನನ್ನ ಸ್ನೇಹಿತರಿಗೆ, ನನ್ನ ಈ ನಿರ್ದೇಶಕರಿಗೆ. ನೀನು ಇದನ್ನು ಮಾಡಬಲ್ಲೆ, ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನು ಅವರು ಹೇಳಿ ನನ್ನಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಮತ್ತು ಕಲಾವಿದರಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದೇ ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ. ಆ ಮೇಲ್ಪಂಕ್ತಿನ ಕೆಳಪಂಕ್ತಿಗೆ ಸರಿಸಬಾರದು ಅನ್ನೋ ಕಾರಣಕ್ಕಾಗಿ ಅವ್ರು ಕೊಟ್ಟದ್ದು, ಅವ್ರು ಏನು ಬಯಸಿದ್ದಾರೆ, ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಆಯಿತು, ಅವ್ರು ಏನು ಬಯಸ್ತಾರೆ ಅದನ್ನು ಮಾಡಬೇಕಾಗುತ್ತೆ. ನಮ್ಮ ಧರ್ಮ ಆದ್ದರಿಂದ, ವೃತ್ತಿ ಧರ್ಮ ಆದ್ದರಿಂದ ಆ ವೃತ್ತಿ ಧರ್ಮ ಪಾಲನೆ ಆಗಿದೆ. ಮಿಕ್ಕದ್ದು ಆಗಲೇ ಹೇಳಿದ ಹಾಗೆ ಇಡೀ ತಂಡ ಅದಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ. ಬಹಳ ಒಳ್ಳೆಯ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದು. ಅಂದರೆ ರಂಜನೆ ವಿನೋದಕ್ಕೆ ಅಷ್ಟೇ ಇಲ್ಲದೆ ಇನ್ನೊಂದು ಅದರ ಒಳಹರಿವಿನ ಗುಪ್ತಗಾಮಿನಿಯಾಗಿ ಹರಿಯುವಂಥ ಒಂದು ಒಳಹರಿವನ್ನು ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂತ ಯಾರಿಗಾದ್ರು ಗೊತ್ತಾಗ್ಬೋದು. ಮೇಲ್ನೋಟಕ್ಕೆ ಅವರು ಅಂತ ಹೇಳ್ತಿರ್ಬೋದು, ಇಲ್ಲ ಯಾರು ಸಂದೇಶಾತ್ಮಕ ಅಂತ ತಕ್ಷಣ ಕೇವಲ ಸಿನಿಮಾ ಇಲ್ಲ, ಅದು ನಮಗೆ ಮೊದಲು ಇಷ್ಟೊಂದು ತಾಪತ್ರೆಯ ನಡುವೆ ಕಫ ಪಿತ್ತ ವಾತದ ನಡುವೆ ಇದು ಬೇರೆ ಯಾಕೆ ಯೋಚನೆ ಮಾಡ್ಬೋದು. ಆದರೆ ಆ ಕಫ ಪಿತ್ತ ವಾತದ ನಡುವೆಯೂ
ಬಹಳ ಮುಖ್ಯವಾದಂಥ ಒಂದು ಗುಟ್ಟಗಾಮಿನಿ ಹರಿಯುವಂಥ ಬಹಳ ಒಳ್ಳೆಯ ಸಂದೇಶವೂ ಇದರಲ್ಲಿದೆ. ಆ ಸಂದೇಶವನ್ನು ದೇಶ ಅಂದರೆ ದೇಶಸ್ಥರಾದ ನಾವು ಅದನ್ನು ಗ್ರಹಿಸಬೇಕಾಗಿದೆ. ರಸಗ್ರಹಣ ನಮ್ಮಲ್ಲಿರಬೇಕಾಗಿದೆ. ರಸಪೂರಿತವಾದ ಇದು ಅದನ್ನು ಬಹಳ ಧೈರ್ಯವಾಗಿ ಹೇಳ್ಬೋದು. ರಸಪೂರಿತವಾದಂಥ ಪ್ರಸ್ತುತಿ ಇದೆ, ರಸಗ್ರಹಣ ಮಾಡಬೇಕಾದಷ್ಟೇ ಬಾಕಿ ಇದೆ. ಮಿಕ್ಕವರೆಲ್ಲರೂ ಒಂದು ನಾಲ್ಕು ಮಾತನಾಡಬಹುದು. ಬಹಳ ರಂಜನಾ ಮಾತಾಡ್ತೀನಿ. ರಂಜನಾ ಯಾರು ಮಾತಾಡ್ತೀನಿ? ಒಬ್ಬೊಬ್ಬರೇ ಬರ್ತಾರೆ. ಯಾರು ಚೆನ್ನಾಗಿ ಮಾತಾಡ್ತೀರಾ ಅವ್ರು ಮಾತ್ರ ಇದು ಬನ್ರಪ್ಪ. ಬೇಗ 1 2 3 ಹೇಳ್ತೀವಿ ಅಷ್ಟೊಳಗೆ ಎದ್ದು ಬರಬೇಕು. ಮನೋಜ್ ಜೋಶಿ ಅವ್ರು ದಯವಿಟ್ಟು 4 ಮಾತು ನೀವು ನಿಮ್ದು ಆದ ನಂತರ ಬೇರೆಯವರು ಬೇಗ ರೆಡಿಯಾಗಿ ನಿಂತಿರ್ಬೇಕು. ನೆಕ್ಸ್ಟ್ ನಿಮಗೆ ಆತ್ಮಶಕ್ತಿ ಆತ್ಮಬಲ ಇಲ್ಲ ಅಂದ್ರೆ ಬೇಡ. ಎಲ್ಲ ಸರ್ ಎಲ್ಲ ಹೇಳ್ಬಿಟ್ರು. ಸೊ ರಾಜಶೇಖರ್ ಸರ್ ಹೇಳ್ದಂಗೆ ಇದು ಕಂಪ್ಲೀಟ್ ಈ ಹುಡುಗರ ಸಿನಿಮಾ. ನಾವು ಸುಮ್ಮನೆ ಒಂಥರ ಪೆನ್ ತಟ್ಟಿ ಒಂಥರ ಸಪೋರ್ಟ್, ಒಂಥರ ಟೆಕ್ನಿಕಲ್ ಸಪೋರ್ಟ್ ಅಷ್ಟೇ. ಟೆಕ್ನಿಕಲ್ ಸಪೋರ್ಟು, ಮಾರಲ್ ಸಪೋರ್ಟು ಅಷ್ಟು ಬಿಟ್ಟು ಈ ಹುಡುಗರೇ ನಿಂತ್ಕೊಂಡು ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಈ ಮಕ್ಕಳೇ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಸುಮ್ಮನೆ ಹೋಗೋದು ಅಂತ ಸ್ವಲ್ಪ ಒಂಚೂರು ಒದ್ದಿದ್ದು ಹಿಂಗಲ್ಲಪ್ಪ ಹಿಂಗಲ್ಲಪ್ಪ ಹಂಗೆ ಅಂತ ಮಾಡಿಸಿರೋದು ಅಷ್ಟೇ. ಬಟ್ ಅದೇ ಹೇಳ್ದಂಗೆ ನಾವೆಲ್ಲ ಪ್ರೌಡ್ ಬ್ಯಾಕ್ ಬೆಂಚರ್ಸೇ. ಸೊ ನಾವು ಒಂದಿಷ್ಟು ಹಿಂದೆ ಮಾಡಿರೋ ಆಟಗಳೇನಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಸ್ಕ್ರೀನ್ ಮೇಲೆ ತೊಗೊಂಬರೋ ಥರ ಆಗಿದೆ ಇವತ್ತು. ಬಟ್ ಎಂಟೈರ್ಲಿ ಈ ಹುಡುಗರ ಸಿನಿಮಾ ಇದು. 4 ಜನ ಬನ್ನಿ ಅಷ್ಟೇ. ಇಲ್ಲಿ ಎಲ್ಲ ಮಾತಾಡ್ತೀವಿ ಅಂದ್ರೆ ಎಲ್ಲರಿಗೂ ಬೋರ್ ಆಗ್ಬಿಟ್ಟು ನಿದ್ದೆ ಬಂದ್ಬಿಡುತ್ತೆ. ರಜಾ ಈ ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ. ಜೊತೆ ನೀ ಪಾಪ ಡ್ಯಾನಿ ಶಶಾಂಕ್ ನಾವು ಓಡ್ತೀವಿ, ನೀವು ಬನ್ನಿ ಮಾತಾಡ್ಬೇಡಿ. ನೋಡಿ ಇವರು ಮಾತಾಡ್ತಾರೆ. ಈಗ ಹೆಂಗ್ ಮಾತಾಡ್ತಾರೆ ಅಂದ್ರೆ ಇದನ್ನ ಯಾವ್ದಾರ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಆದ್ರೆ ಇವ್ರ ಮಾತು ಕೇಳಿದ ತಕ್ಷಣ ಅವ್ರು ಈ ಸಿನಿಮಾಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರಂತೆ. ಮಾತಾಡೋದು ನನಗೆ ಮಾತಾಡಕ್ ಬರಲ್ಲ ಅಂತಾರೆ. ನೀವು ಸರಿಯಾಗಿ ಮಾತಾಡಲ್ಲ ಸರ್. ಆಮೇಲೆ ಒಂದು ಯೂಟ್ಯೂಬ್ ಚಾನಲ್ಸ್ಗೂ ನಾನು ಬಿಟ್ಟಿಲ್ಲ ಸರ್. ಎಲ್ಲ ಇವರೇ ಮಾತಾಡೋದು. ಯಾವ ಎಂಟ್ರಿ ಬರಲಿ ಇವರೇ ಮಾತಾಡೋದು. ಯಾಕೆಂದ್ರೆ ನನಗೆ ಸರಿಯಾಗಿ ಮಾತಾಡಕ್ ಬರಲ್ವಂತೆ. ಈಗ ಇವರು ಬನೀನ್ ಹಾಕೊಂಡಿದ್ದಾರೆ. ಇವರು ಟಿ ಶರ್ಟ್ ಕಂಪ್ನಿ ಓನರ್, ನನಗೆ ಗೊತ್ತಿಲ್ವಲ್ಲ. ಯಾವ್ದೇ ಏನೇನು ಅಂತಾರೆ ನೀನು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ವೈಟ್ ಕಲರ್ ಇದೇ ಥರದ ಬನೀನ್ ಹಾಕೋತಾ ಇದ್ದೀನಿ ಆಯ್ತಾ. ಆ ಬನೀನ ಈಗ ಮಾಡೋದಾಗಿ ರೌಂಡ್ ನೆಕ್ ಟಿ ಶರ್ಟ್ ಅಂತ ಮಾಡಿದ್ದಾರೆ ಅಷ್ಟೇ. ಟಿ ಶರ್ಟ್ ಅಂದ್ರೆ ಕಾಲಾಗಿ ಇರಬೇಕು. ಓಕೆನಾ? ನಾನು ಇದೇ ಬನೀನ್ ಕಂಪ್ನಿ ಓನರಪ್ಪ. ನನಗೆ ಪಾಠ ಹೇಳ್ಕೊಡ್ಬೇಡ್ರಿ ಸರ್. ಸಿನಿಮಾದಲ್ಲೂ ಅಷ್ಟೇ ಕರ್ಕೊಂಡ್ಬಂದಾಗ ಏನ್ ಹೇಳಿದ್ರು ಕೇಳ್ತಾ ಇದ್ರು. ಇದು ಬಿಳಿ ಕಲಗೆ ಅಂದ್ರು ಓಕೆ, ಇದು ಕಪ್ಪು ಗುಬ್ಬಚ್ಚಿ ಅಂದ್ರು ಓಕೆ, ಎಲ್ಲ ಹೇಳ್ತಾ ಇದ್ರು. ಈಗ ನನ್ನ ಮಾತು ಏನೂ ಕೇಳಲ್ಲ. ನನ್ನ ಕಂಪ್ನಿ ಮಾತ್ರ ಇವ್ರು ಕೇಳಲ್ಲ. ನನ್ನ ಸಿನಿಮಾನೇ ಇವರು ನಾನ್ ಮಾಡಿರೋದನ್ನ ಒಪ್ಪಲ್ಲ. ಈಗ ನನಗೆ ಅನುಮಾನ ಆಗ್ಬಿಟ್ಟಿದೆ. ಆಯ್ತ್ರಪ್ಪ ಎಲ್ಲ ನಿಮ್ದೆ, ನಂದು ಏನು ಬೇಡಪ್ಪ, ಗೆಲ್ರಪ್ಪ ಅಷ್ಟೇ ಸಾಕು. ಈಗ ನಿಮ್ಮ ಮಾತು ಕೇಳಿ ಆಡಿಯನ್ಸ್ನ ಕರ್ಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜತೀನ್ ಅಂತ. ಇನ್ನೇನು ಜುಲೈ 19ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಸೊ 3 ವರ್ಷದ ಶ್ರಮ, 3 ವರ್ಷ ಸರ್ ಜೊತೆ ಅದೇ ಹೇಳ್ದಂಗೆ ಯೌವನ ಸರಿ ಕೊಟ್ಬಿಟ್ಟಿದ್ದೀವಿ. ಸೊ ಅದ್ರ ಫಲಿತಾಂಶ 19ನೇ ತಾರೀಕು ಬರುತ್ತೆ. ಸೊ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ. ಯಾಕಂದರೆ ತುಂಬ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ, ತುಂಬ ಎನರ್ಜಿ ಹಾಕಿದ್ದೀವಿ. ಸೊ ಡಬಲ್ ಡಿಗ್ರಿ ಆಗಿದೆ ನಮಗೆ. ಇಂಜಿನಿಯರಿಂಗ್ ಮುಗಿಸಿ ಮತ್ತು ಇನ್ನೊಂದು ಡಿಗ್ರಿ ಮಾಡಿಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ. ಸೊ ಇಂಜಿನಿಯರಿಂಗ್ ಆದಮೇಲೆ ಸೊ ಎಲ್ಲ ಕಾಯ್ತಾ ಇದೀವಿ, ಈಗರ್ಲಿ ವೆಯ್ಟಿಂಗ್. ಇನ್ನು 3 ದಿನ ಇದೆ. ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ, 5K ಸ್ಟ್ರಾಟಜಿ ಅಂತ ಹೇಳಿ. ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಒಂದು ಪ್ಲಾನ್ ಮಾಡಿದ್ದೀವಿ, ಪ್ರಮೋಷನಲ್ ಐಡಿಯಾನ. ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ರೀಚ್ ಆಗ್ತಿದೆ ಅಂತ. ಅಲ್ಟಿಮೇಟ್ಲಿ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಔಟ್ಪುಟ್. ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ, ತುಂಬಾ ಮಜವಾಗಿದೆ. ಕೊಡೋ 200 ರೂಪಾಯಿಗೆ ಪಕ್ಕ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾವು ಸದ್ಯಕ್ಕಿದ್ದೀವಿ. ಸೊ 19ನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಜುಲೈ 19. ಥ್ಯಾಂಕ್ ಯು.
ಯಾಕಂದ್ರೆ ಇದು ಬ್ಯಾಕ್ ಬೆಂಚಸ್ ಬೇಸ್ಡ್. ಯೂಶಲಿ ಎಲ್ಲ ಕಾಲೇಜಲ್ಲೂ ಬ್ಯಾಕ್ ಬೆಂಚರ್ಸ್ ಇರ್ತಾರೆ. ಅದು ಒಂಥರ ಒಂದು ಎಮೋಷನ್ ಬ್ಯಾಕ್ ಬೆಂಚರ್ಸ್ ಅನ್ನೋದು. ಸೊ ಅದನ್ನ ನಾವು ತೆರೆ ಮೇಲೆ ತಂದಿದ್ದೀವಿ. ಬ್ಯಾಕ್ ಬೆಂಚರ್ಸ್ ಅನ್ನೋ ಆ ಬ್ಯಾಕ್ ಬೆಂಚರ್ಸ್ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂಥ ಸ್ಟೋರಿ ಇದು. ಸೊ ಎಲ್ಲರಿಗೂ ಗೊತ್ತು ಬ್ಯಾಕ್ ಬೆಂಚರ್ ಯಾರು, ಬ್ಯಾಕ್ ಬೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಫ್ರಂಟ್ ಬೆಂಚಲ್ಲಿ ಇದ್ರೂ ಕೂಡ ಅವರಿಗೆ ಬ್ಯಾಕ್ ಬೆಂಚ್ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅವ್ರು ಎಂಜಾಯ್ ಮಾಡ್ತಿರೋ ಲೈಫ್ ಎಂಜಾಯ್ ಮಾಡ್ತಿರೋದು ನೋಡಿ ಅವ್ರಿಗೂ ಆಸೆ ಹುಟ್ಟುತ್ತೆ. ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್, ಒಂದು ಕಾಲೇಜ್ ಅಂದ್ರೆ ಹೈಲೈಟ್ ಪಾಯಿಂಟ್ ಅಂದ್ರೆ ಬ್ಯಾಕ್ ಬೆಂಚರ್ಸ್. ಸೊ ಅದನ್ನ ನಾವು ತಂದಿದ್ದೀವಿ ತೆರೆ ಮೇಲೆ. ಸೊ ಅದು ತುಂಬಾ ಮಜಾ ಕೊಡೋ ವಿಷಯ. ಬ್ಯಾಕ್ ಬೆಂಚರ್ಸ್ ಲೈಫು ಅಷ್ಟೇ ಮಜವಾಗಿರುತ್ತೆ. ಸೊ ಅದನ್ನ ತೋರಿಸಿದೀವಿ. ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ಕೆ ಬನ್ನಿ ನಮ್ಮ ಸಿನಿಮಾಗೆ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ಯ ಅಂತ. ಇವ್ನು ಅವಾಗಲೇ ಹೇಳ್ದಂಗೆ 3 ವರ್ಷದಿಂದ ವೇಟ್ ಮಾಡ್ತಾ ಇದ್ವಿ, ಒಂದು ಡೇಟ್ಗೆ ವೇಟ್ ಮಾಡ್ತಾ ಇದ್ವಿ. ಈಗ 19th ಅಂತ ಬಂದ್ಮೇಲೆ ಒಂಥರ ಎಲ್ಲರಿಗೂ ನರ್ವಸ್ನೆಸ್ ಇದೆ, ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಮ್ಮ ಕೈಲಿ ಏನಾಗುತ್ತೋ ಫ್ರೆಶರ್ಸ್ ಆಗಿ ನಮಗೆ ಏನು ಹೇಳ್ತಾರೆ, ಎಷ್ಟು 100 ಅಲ್ಲ 1000% ಎಫರ್ಟ್ ಹಾಕ್ಬಿಟ್ಟಿದೀವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಾನೆ. ಇವತ್ತರ ಡ್ರೀಮ್ ಡೆಬ್ಯೂ ಅನ್ಸುತ್ತೆ ಎಲ್ಲಾರ್ಗು. ಯಾಕಂದ್ರೆ ಒಂದು ಸುಮ್ಮನೆ ನಾರ್ಮಲ್ ಆಗಿ ಯಾವುದೋ ಒಂದು ಮೂವಿ ಹೀರೋಯಿನ್ ಹಂಗೆ ಮಾಡ್ಬಿಟ್ರೆ ಯಾರು ನೋಡ್ತಾರೆ ಅಂತಾನೆ ಹೇಳ್ತಾರೆ ಎಲ್ಲರೂ. ಸೊ ಈಗ ಎಲ್ಲರೂ ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ ಅಷ್ಟೇ ತುಂಬಾ ಲಿಬರ್ಟಿ ಕೊಟ್ಟು ಒಂದು ಫ್ರೀಡಮ್, ಅದೇ ಹೇಳಿದ್ರಲ್ಲ, ಆಕ್ಚುಲಿ ಸರ್ ಏನು ಗೊತ್ತಾ, ಸ್ಟಾರ್ಟಿಂಗ್ ನಾವೇನು ಮಾಡಲಿಲ್ಲ. ಅವಾಗ ನೀವು ಕಳಿಸ್ಬಿಟ್ರೆ ತುಂಬಾ ಆಪ್ಷನ್ಸ್ ಇದ್ರಲ್ವಾ. ಸೊ ನಿಮಗೆ ಫುಲ್ ಪಕ್ಕ ಕನ್ಫರ್ಮ್ ಆದ್ಮೇಲೆ ಶೂಟಿಂಗ್ ಎಲ್ಲ ಆದ್ಮೇಲೆ ಈಗ ನಮ್ಗೆಲ್ಲ ಬಾಲ ಬಿಚ್ತಾ ಇದೀವಿ. ಸೊ ತುಂಬಾ ಮಜಾ ಮಾಡಿದ್ವಿ. ಇವರೆಲ್ಲ ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ. ನೀವು ಕೆಮಿಸ್ಟ್ರಿ ಆಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೇನೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮಗ್ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಇಷ್ಟ ಆಗ್ಬೇಕು ಅಂತ ನಾವು ಎಲ್ಲರೂ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ನಾವು ಹುಡುಗಿರು ಬ್ಯಾಕ್ ಬೆಂಚರ್ಸ್ ಸರ್. ಹೌದು, ಅಂದ್ರೆ ನಾವು ಸೈಲೆಂಟ್ ಆಗಿ ಇರ್ತೀವಿ ಅಷ್ಟೇ. ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತೀವಿ. ಹಿಂದೆ ನಾವೇ ಮಾತಾಡ್ಕೊಂತ ಇರ್ತೀವಿ. ನಾವು ತುಂಬಾ ಟೀಚರ್ಸ್ಗೆಲ್ಲ ರೇಗ್ಸೋದು ಆ ಥರ ಎಲ್ಲ ಎಕ್ಸ್ಟ್ರಾ ಮಾಡಕ್ ಹೋಗಲ್ಲ. ಇವರೆಲ್ಲ ಏನ್ ಕಪ್ಪಿ ಚೇಷ್ಟೆ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ. ಆದ್ರೆ ಒಬ್ಬೊಬ್ರು ಹುಡುಗಿರು ಇಲ್ಲ ಹಿಂದಕ್ಕೆ ಹಿಂಗ್ ಮಾಡ್ತಿದ್ದಾರೆ, ನಾಯ್ಸ್ ಮಾಡಬಾರ್ದು, ಆ ಥರ ಮಾಡೋರು ಫಸ್ಟ್ ಬೆಂಚ್ ಗರ್ಲ್ಸ್. ಬ್ಯಾಕ್ ಬೆಂಚರ್ಸ್ ಅಂದ್ರೆ ಅವ್ರು ಮಾಡೋದೇ ನಂಗೆ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ತಾರಲ್ಲ, ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್. ತುಂಬಾ ತರಲೇನೆ ಸರ್, ಆಕ್ಚುಲಿ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಇಲ್ಲ ಸರ್, ಇಲ್ಲ ಸರ್, ಸಿನಿಮಾದಲ್ಲೂ ಮಾಡಿಲ್ಲ ಸರ್. ಲೈಟ್ ಆಗಿ ಒಂದೇ ಒಂದು ಸೀನ್ ಅಷ್ಟೇ, ಅದು ಸೆಲೆಬ್ರೇಷನ್ ಅಂತ ಅಷ್ಟೇ. ಅದು ಸುಮ್ಮನೆ ನೀರದು ಪಕ್ಕ ಅಷ್ಟೇ, ಅದು ಬಿಟ್ರೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಂಜನ್ ಅಂತ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಜುಲೈ 19th ನಮ್ಮ ಸಿನಿಮಾ ಬ್ಯಾಕ್ ಬೆಂಚರ್ಸ್ ಬರ್ತಾ ಇದೆ. ಓಕೆ ಸರಿ. ಅದೇ ಕ್ರಿಕೆಟಲ್ಲಿ 19ನೇ ಓವರು ತುಂಬ ಕ್ರೂಷಿಯಲ್ ಇರುತ್ತಲ್ಲ, ಅದೇ ಥರ ಕ್ರೂಷಿಯಲ್ ಸ್ಟೇಜಲ್ಲಿ ಇದೀವಿ. ಇನ್ನೇನು 3 ದಿನ ಇದೆ ನಮ್ಮ ರಿಲೀಸ್ಗೆ. 1 ಬಾಲ್ 6 ರನ್ ಹೊಡಿಬೇಕು ಸರ್, ಇಲ್ಲ 6 ಹೊಡಿಬೇಕು, ಇಲ್ಲ ಔಟಾಗಿ ಮನೇಲಿ ಕೂತ್ಕೋಬೇಕು. ಸೊ ಆ ಥರ ಸ್ಟೇಜಲ್ಲಿ ಇದ್ದೀವಿ. ಸರ್ ಹೇಳ್ದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಊಟ ತಿಂಡಿ ಎಲ್ಲ ಬಿಟ್ಟು ಮನೆ ಮಠ ಎಲ್ಲ ಮಾರ್ಕೊಂಡು ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಅಲ್ಲ, ಮನೆ ಮಠ ಎಲ್ಲ ಮಾರ್ಕೊಂಡಲ್ಲ, ಬಿಟ್ಬಿಟ್ಟು ಮಾರ್ಕೊಂಡಿಲ್ಲ ಸದ್ಯಕ್ಕೆ, ಇನ್ನ ಮಾರ್ಕೊಂಡಿಲ್ಲ ಸರ್. ಮಾರ್ಕೊಳ್ಳಲ್ಲ ಬಿಡಿ ಸರ್, ಮನೆ ಮಠ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದ್ದೀವಿ. ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀವಿ. ಸೊ ಥ್ಯಾಂಕ್ ಯು. ಸರ್ ಮೇನ್ ಆ್ಯಕ್ಟಿಂಗಿಗೆ ಅಂತಾನೆ ಬಂದಿದ್ದು. ಹಾಗೆ ಆ್ಯಕ್ಟಿಂಗ್ ಮಾಡ್ತಾ ತುಂಬ ಆಸಕ್ತಿ ಬಂತು. ಎಡಿಟಿಂಗು, ಡೈರೆಕ್ಷನ್ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ನಮ್ಗೇನು ಅನ್ಸತ್ತೋ ಅದನ್ನ ಇನ್ಪುಟ್ಸ್ ಕೊಡ್ತಾ ಇದ್ವಿ. ಸರ್ ಲಿಬರ್ಟಿ ಕೊಟ್ಟದನ್ನು ತಗೊಳ್ತಿದ್ರು, ಅದಕ್ಕೆ ಖುಷಿಯಾಗಿ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಆ್ಯಕ್ಟಿಂಗ್ಗೆ ಸರ್, ಆ್ಯಕ್ಟಿಂಗ್ ಕ್ರೂಷಿಯಲ್. ಅವನು ಆಕ್ಚುಲಿ ಬಂದಿಲ್ಲ ಸರ್ ಇವತ್ತು. ಟೀಸರ್ ಅಲ್ಲಿ ನೋಡಿದಿರಲ್ಲ, ಅವನೇ ಕ್ರೂಷಿಯಲ್ ಸೀನ್ ಅದು. ಅವನು ಇವತ್ತು ಬಂದಿಲ್ಲ ಆಕ್ಚುಲಿ. ಕ್ರೂಷಿಯಲ್ ಪ್ಲೇಯರ್ ಸೂರ್ಯಕುಮಾರ್.
ಎಲ್ರಿಗೂ ನಮಸ್ಕಾರ. ಶಶಾಂಕ್ ಸೀಮಾ ಅಂತ ನನ್ನ ಹೆಸರು. ನಮ್ಮ ಮೂವಿ ಬ್ಯಾಕ್ ಬೆಂಚರ್ಸ್ ಏನಕ್ಕೆ ನೋಡಬೇಕು ಅಂತ ನಾನು 5 ರೀಸನ್ಸ್ ಕೊಡ್ತೀನಿ. ಫಸ್ಟು, ಬ್ಯಾಕ್ ಬೆಂಚರ್ಸ್ ಕಥೆ ಏನಂದರೆ, ನೀವು ನಿಮ್ಮ ಕಾಲೇಜ್ ಲೈಫಲ್ಲಿ ಓದಿರ್ತೀರಾ. ಸೊ ನೀವು ಕಾಲೇಜ್ ಕಾಲೇಜಲ್ಲಿ ಹಿಂದೆ ಕೂತ್ಕೊಂಡು ಏನೇನು ಮೂಮೆಂಟ್ಸ್ ಮಾಡಿದ್ದೀರಾ, ಸೊ ಅದನ್ನ ಮತ್ತೆ ನಮ್ಮ ಸಿನಿಮಾ ನೋಡಿ ಸರ್ ಫಸ್ಟ್ ಬೆಂಚರ್ ಅನ್ಸುತ್ತೆ. ಸೊ ಆ ಮೂಮೆಂಟ್ಸ್ನ ರಿಲೀವ್ ಮಾಡ್ತೀರಾ. ಅದು ನೋಡಿಕೊಂಡು ನಾವು ಈ ಥರ ಮಾಡಿದ್ದೀವಿ ಅಂತ ಒಂದು ನಾಸ್ಟಾಲಜಿಕ್ ಮೊಮೆಂಟ್ ನಿಮಗೆ ಸಿಗುತ್ತೆ. ಸೆಕೆಂಡ್ ರೀಸನ್ ಏನಂದರೆ, ನಮ್ಮದು ಮ್ಯೂಸಿಕ್, ನಮ್ಮದು 7 ಹಾಡಿದೆ. ಸೊ 7 ಹಾಡು ತುಂಬ ವಿಭಿನ್ನವಾಗಿದೆ. 7 ಹಾಡು ಚಂದನ್ ಶೆಟ್ಟಿ ಒಂದು ಹಾಡಿದ್ದಾರೆ, ವಿಜಯ್ ಪ್ರಕಾಶ್ ಒಂದು ಹಾಡಿದ್ದಾರೆ, MC ಬಿಜು ಒಂದು ಹಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ. ಥರ್ಡ್ ರೀಸನ್ನು ನಮ್ಮ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸ್ನ. ಸೊ ತುಂಬ ಚೆನ್ನಾಗಿ ಕಾಣ್ತೀವಿ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಫೋರ್ತ್ ರೀಸನ್ನು ನಮ್ಮ ಸುಚಿ ಸರ್ ಆ್ಯಕ್ಟಿಂಗು, ಅದಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಜುಲೈ 19 ರಿಲೀಸ್ ಆಗ್ತಾ ಇದೆ. ಫಿಫ್ತ್ ರೀಸನ್ ಮರ್ತೋಯ್ತು ನನಗೆ, ಹಾಗೆ ನಾಪ್ಸ್ಕೊಂಡಿದ್ದೆ ಏನು ಫಿಫ್ತ್ ರೀಸನ್ ಅಂತ, ಈಗ ಮರ್ತೋಯ್ತು ನನಗೆ. ಫಿಫ್ತ್ ರೀಸನ್ ನಮ್ಮ ಸರ್ PR ರಾಜಶೇಖರ್ ಸರ್ ಡೈರೆಕ್ಷನ್. ಸಾರಿ ಸರ್. ಕಷ್ಟಪಟ್ಟು 3 ವರ್ಷ ಸಿನಿಮಾ ಮಾಡಿದ್ದೀವಿ. ಥ್ಯಾಂಕ್ ಯು. ಜುಲೈ 19 ಸಿನಿಮಾಗೆ ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಸೀನಿಯರ್ ಬ್ಯಾಕ್ ಬೆಂಚರ್ಸ್ಗೆ ನಮ್ಮ ಜೂನಿಯರ್ ಬ್ಯಾಕ್ ಬೆಂಚರ್ಸಿಂದ ಫಸ್ಟ್ ವೆಲ್ಕಮ್ ಮಾಡ್ತೀವಿ. ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಏನಿಲ್ಲ, ಎಲ್ಲ ಮಾತಾಡೋಗೋಗಿದೆ, ಇನ್ನೇನಿಲ್ಲ ಉಳಿದಿಲ್ಲ, 3 ದಿವಸ ಇದೆ. ಸೊ ನಾವು ಕೇಳ್ಕೊಳ್ಳೋದು ಒಂದು ಶ್ರಮ, ಅಂದರೆ ಹೊಸಬ್ರು ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ಥಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ, ನಮ್ಮ ಸ್ಟಾರ್ಸ್ ಫಿಲ್ಮ್ ಮಾತ್ರ ನೋಡಬೇಕು ಅಂತ. ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲ ರೀತಿಯಲ್ಲೂ ನೋಡೋಕೆ ಇಷ್ಟಪಡ್ತೀವಿ. ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆ್ಯಕ್ಚುಲಿ, ಅಂದರೆ ಹೊಸಬ್ರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡೋದು, ಅದನ್ನ ಸೆಲ್ ಮಾಡೋದು ತುಂಬ. ಆ್ಯಕ್ಚುಲಿ ಸೆಲ್ಲಿಂಗ್ ಪಾಯಿಂಟ್ ಇಸ್ ವೆರಿ ಡಿಫಿಕಲ್ಟ್ ನಮ್ಗೆ. ಅದು ಆ್ಯಕ್ಚುಲಿ ತುಂಬ ಫೇಸ್ ಮಾಡಿದ್ವಿ ಸಿನಿಮಾ ಮಾಡಿದಾಗ. ಸೊ ಬಟ್ ನಮಗೆ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಟೀಮ್ ಸರ್ ಮ್ಯಾಮು ಎಲ್ಲ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀವಿ. ಯೂಶುವಲ್ ನಾನು ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ನಾನು ಮುಂದೆ ಹಿಂದೆ ಇರ್ತೆ ನಮ್ಮ ರೇಡಿಯೋ ಅಂತ ಒಂದು ರೇಡಿಯೋ ಸ್ಟೇಷನಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಆವಾಗ ಒಂದಷ್ಟು ಪ್ರೆಸ್ ಮೀಟ್ಗೆಲ್ಲ ಅಟೆಂಡ್ ಮಾಡ್ತಿದ್ದೆ. ಇವತ್ತು ಇಲ್ಲಿ ಬಂದಿದ್ದೀನಿ, ಸ್ವಲ್ಪ ನಾಸ್ಟಾಲಜಿಕ್ ಫೀಲ್ ಆಗ್ತಿದೆ. ಆವಾಗಲೇ ಮಂಜಣ್ಣನ ಹತ್ರ ಮಾತಾಡಿದೆ. ಸೊ ಆ್ಯಕ್ಚುಲಿ ಏನಿಲ್ಲ, ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ನಾನು ಮೈಕ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮ್ ಅವ್ರು ಹೇಳ್ತಿರ್ತಾರೆ. ಸೊ ಸಿಂಪಲ್ ಆಗಿ ಹೊಸ ಪ್ರಯತ್ನ, ಹೊಸೊಬ್ರು, ಒಂದು ತಂಡ, ಒಂದಷ್ಟು ಜನ ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ನುಗ್ತಾರೆ, ಸಿನಿಮಾ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾನ ದಯವಿಟ್ಟು 19ನೇ ತಾರೀಕು ಜುಲೈ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಟೀಮವ್ರು ಮಾತಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಇನ್ನೊಂದೇನೋ ಮಾತಾಡ್ತೀನಿ. ಪಾಯಿಂಟಿಗೆ ಜ್ಞಾಪಕ ಬಂತು. ನಾವು ಆಟೋದವರಿಗೆಲ್ಲ ಆಟೋ ಅಣ್ಣಂದರಿಗೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ವಿ, ನಾನು ಕನ್ನಡಿಗ, ಕನ್ನಡ ಸಿನಿಮಾಗೆ ನನ್ನ ಬೆಂಬಲ ಅಂತ. ಸೊ ನಮ್ದು ಒಂದು ಪೋಸ್ಟರ್ ಮಾಡಿಸಿದ್ವಿ. ಅದು ನಾವು ಆಟೋ ಅಣ್ಣಂದ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ವಿ, ಅಣ್ಣ ಈ ಥರ ನಾವು ಒಳಗೆ ಟ್ಯಾಗ್ ಮಾಡ್ತೀವಿ, ನಾವು ಕುತ್ಕೊಳ್ಳೋ ಕಂಬಿಲಿ ಟ್ಯಾಗ್ ಮಾಡ್ತೀವಿ, ಸೊ ಪ್ಲೀಸ್ ಆ ಟ್ಯಾಗ್ ಮಾಡಿಸ್ಕೊಳ್ಳಿ ಅಂತ ಕೇಳಿದಾಗ ಎಲ್ಲ ಆಟೋ ಅಣ್ಣಂದ್ರು ತುಂಬ ಪೇಷಂಟಿಂದ ಟ್ಯಾಗ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಆಟೋ ಅಣ್ಣಂದ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಮತ್ತೆ ಎಲ್ಲ ಸೆಲೆಬ್ರಿಟಿಗಳು, ನಾವು ಯಾವುದು ಇವೆಂಟ್ಸ್ ಬಿಟ್ಟಿಲ್ಲ, ಎಲ್ಲ ಸೆಲೆಬ್ರಿಟಿಗಳನ್ನು ಫುಲ್ ಹಸ್ದಿರೋ ಹುಲಿ ಥರ ನಿಂತ್ಕೊಂಡಿರ್ತಿದ್ವಿ ಫೈಟ್ಸ್ಗೋಸ್ಕರ. ಸೊ ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರದ್ದು ಪೇಷನ್ಸಿಂದ ನಮಗೆ ಫೈಟ್ಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಗೈಸ್. ಲಾಸ್ಟಲ್ಲಿ ಟೈಮ್ ತಿಂಡಿ ಮಾಡಿ ಊಟ ಮಾಡಿ ಬ್ಯಾಕ್ ಬೆಂಚರ್ ಸಿನಿಮಾನ 19ನೇ ತಾರೀಕು ಥಿಯೇಟರ್ಸ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್.